ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ಮತ್ತು ನಾವು ಅದ್ಭುತವಾದಿ ಆರಾಧನಾ ಮಾಡಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟರ, ಆತನ ಸನ್ನಿಧಿಯಲ್ಲಿ ಸೇರಿಸ್ಕೊಂಡ್ರ ದೇವರಿಗೆ ಸ್ತೋತ್ರ. ಈ ವಾಕ್ಯ ಧ್ಯಾನ ಮಾಡುವಾಗ ನಿಜವಾಗ್ಲು ಈ ವಾಕ್ಯ ನಮ್ಮೊಂದಿಗೆ ಏನು ಮಾತಾಡ್ತದ, ಯಾಕೆ ಮಾತಾಡ್ತದ, ಇದರಿಂದ ನಮಗೇನು ಪ್ರಯೋಜನ ಎಂಬ ವಿಷಯದಾಗ ನಾವು ತಿಳ್ಕೊಳ್ಳಕ ಖಂಡಿತವಾಗಿ ನಾವು ಪ್ರಯಾಸ ಪಡರಿ. ಪ್ರಯಾಸ ಪಡ್ತಕ್ಕಂಥವ್ರಿಗೆ ಏನು ಸಿಗ್ತದ್ರಿ? ಪ್ರತಿಫಲ. ಪ್ರಯಾಸ ಪಡೋದಂದ್ರೆ ಏನು ಸಿಗಂಗಲ್ಲ ಅಲ್ಲ. ಪ್ರಯಾಸ ಪಡರಿ. ಪ್ರಯಾಸ ಪಟ್ಟರು ಮಾತ್ರ ಅದ್ರಾಗ ನಮ್ಗೆ ಎಷ್ಟು ನಾವು ಪ್ರತಿಫಲ ಹೊಂದ್ಕೊಳ್ಳೋಕೆ ಸಾಧ್ಯದ. ನಾವು ಕಣ್ಣು ಮುಚ್ಚರಿ ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ ನಿಮಗೆ ಸ್ತೋತ್ರ. ಪ್ರಭು, ಈಗ ತಂದೆ ಈ ಒಂದು ಸಂದರ್ಭದಲ್ಲಿ ಪ್ರಭು ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ಈ ಸತ್ಯದ ವಾಕ್ಯವು ಪ್ರಭು ನಾವು ತಿಳಿದುಕೊಂಡು ಅದರ ಪ್ರಕಾರವಾಗಿ ನಡೆದುಕೊಂಡು ಹೋಗ್ತಕ್ಕಂಥ ಜ್ಞಾನ ವಿವೇಕ ದಯಪಾಲಿಸಿ ನಮ್ಮೆಲ್ಲರಿಗೆ ನಿಮ್ಮ ಕೃಪದ ಕೆಳಗೆ ನಡೆಸ್ತಿರೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ. ಆಮೆನ್, ಆಮೆನ್. ಹಲ್ಲೆಲೂಯಾ. ಈ ಒಂದು ವಿಷಯದಾಗ ನಾವು ನೋಡಬೇಕಾದ್ರ ಲೂಕನ್ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಾಗ 6ನೇ ವಚನ ಹಿಡಿದು ನಾವು ಕೆಲವು ವಚನದವರೆಗೆ ನಾವು ವಾಕ್ಯ ಓದ್ಕೊಂಬರಿ. ಏನದಂತ? ಆಮೇಲೆ ಆತನು ಒಂದು ಸಾಮವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಾಟಿಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಯಾವಾಗಾದ್ರೂ ನಾವು ಒಂದು ಗಿಡ ಆಗಲಿ, ಒಂದು ಮಗ ಆಗಲಿ, ಒಂದು ಮಗಳಾಗಲಿ ಅಲ್ಲ, ಅದು ಫಲಿಸ್ಬೇಕಾದ್ರ ಅದರ ನಮಗೆ ಪ್ರತಿಫಲ ಸಿಗ್ತದ. ಒಂದು ವೇಳೆ ಅದು ಫಲಿಸಲು ಹೋದ್ರು ಮಾತ್ರ ಅದರ ನಮಗೆ ಪ್ರತಿಫಲ ಮಾತ್ರ ಸಿಗಲ್ಲ. ಆದ್ರೆ ದೇವರ ಸನ್ನಿಧಾನದಲ್ಲಿ ಇಲ್ಲಿ ಒಬ್ಬ ಸಹೋದರ ಏನು ಮಾಡಿರಂತ, ತನ್ನ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನಾಟಿಸ್ಯಾರತ್ತ. ಅದಕ್ಕೇನಂದ್ರ ವರ್ಷಕ್ಕೇನಂದ್ರ ಹಣ್ಣು ನೋಡ್ಲತ್ತಾರ, ಅದು ಸಿಗ್ತಾ ಇಲ್ಲ. ಮತ್ತಿದ್ರ ಅರ್ಥ ಎದಕ್ಕೆ ಹೋಲಿಕೆ ಆಯ್ತದ ಅಂತಂದ್ರ, ನಾವು ತಿಳ್ಕೊಂಡ್ರೆ ಬಹಳಷ್ಟು ಹೋಲಿಕೆಗಳವ ಇದಕ್ಕ. ತನ್ನ ಮಕ್ಕಳು ಹೋಲಿಕೆ ಮೇಲದ, ತನ್ನ ವಿಧೇಯತೆಗೆ ಹೋಲಿಕೆ ಅದ, ನಾವು ತಗ್ಗಿಸ್ಕುಮ ಹೋಲಿಕೆ ಅದ, ನಾವು ಭಯ ಭಕ್ತಿಯಲ್ಲಿ ನಡೀತಕ್ಕಂಥ ಒಂದು ಹೋಲಿಕೆ ಇದ್ರಾಗ ನಮ್ಮೆಲ್ಲರಿಗೆ ಸಿಗಲಕ್ಕೆ ಅಂತಂದ್ರೆ ಸಾಧ್ಯ ಅದ. ಅಂದ್ರೆ ನಾವು ತಿಳ್ಕೊಂಬರು ಹೋದ್ರೆ ಮಾತ್ರ ಒಂದು ಗಿಡದ ಮೇಲೆ ಅದಲ್ಲ, ಇದು ಸಾಮ ಅಂದಪ್ಲೆ ಇರ್ತದ ಅಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರ 3 ವರ್ಷ ಹಿಡಿದು ಅದಕ್ಕೆ ಏನಾದ್ರು ಹುಡುಕ್ತಾನೆ ಹರ ಫಲ ಮಾತ್ರ ಸಿಗ್ತಾ ಇಲ್ಲ. ಆದ್ರ ಆ ಸಹೋದರ ಹೇಳ್ತಾರ, ಆ ತೋಟದ ಯಜಮಾನ ಹೇಳ್ತಾರ ಅಲ್ಲ, ಆ ತೋಟದ ಯಜಮಾನ ಏನ್ ಹೇಳ್ತಾರ, ನೋಡಪ್ಪ ಇದಕ್ಕೆ ಹಣ್ಣು ಹತ್ತೋಲ್ಲ ಅಂಟವ, ಇದಕ್ಕೆ ನೀ ಏನು ಮಾಡು, ಕಡ್ದು ನೀ ಬಿಸಾಡು ಅಲ್ಲತ್ತಾರ. ಕಡ್ದು ಇದಕ್ಕ ನೀನು ಬಿಸಾಡು ಅಲ್ಲತ್ತಾರ. ಆ ವ್ಯಕ್ತಿ ಏನ್ ಮಾಡ್ತಾನಂದ್ರ, ಅಂಜೂರದ ಗಿಡ ತಂದ್ರ ಆತ ಕರಡಿಗೆ ಹಚ್ಚಾರ ಯಾರು? ಕೆಲಸ ಮಾಡೋ ವ್ಯಕ್ತಿ. ಅದಕ್ಕೆ ಕಷ್ಟ ಯಾರು ಪಡ್ಲತ್ತಂದ್ರ ಆ ಕೆಲಸ ಮಾಡೋ ವ್ಯಕ್ತಿ. ಆತ ಏನಲ್ತಾನ ಗೊತ್ತಾ, ಸರಿ ಕಡಿಯರಿ, ಕರಡಿಗೆ ಟೈಮ್ ಬಂದಾಗ ಖಂಡಿತವಾಗಿ ನಾವು ಕಡಿಯರಿ. ಸದ್ಯ ಏನಂತಂದ್ರ ಇನ್ನ ಸ್ವಲ್ಪ ಕಾಲ ಇದಕ್ಕೆ ನಾ ಏನು ಮಾಡ್ತೀನಿ, ಇದರ ಸುತ್ತಮುತ್ತ ನಾನು ಅಗಿತೇನೆ, ಮತ್ತ ಸುತ್ತಮುತ್ತ ಇದ್ದಂಥ ಕಲ್ಲುಗಳು ತೆಗಿತೇನೆ, ಆ ಹುಲ್ಲು, ಆ ಗಿಡ, ಮುಳ್ಳಿನ ಪೊದಿಗಳೆಲ್ಲ ತೆಗೆದು ಅದಕ್ಕೆ ನಾನು ಕ್ಲೀನ್ ಮಾಡಿ ಅದಕ್ಕೆ ನೀರು ಹಾಕ್ತೀನಿ, ಅದಕ್ಕೆ ನಾ ಗೊಬ್ಬರ ಹಾಕ್ತೀನಿ,
ಒಂದು ವೇಳೆ ಬರ ವರ್ಷದಲ್ಲಿ ಫಲ ಕೊಟ್ಟರು ಸರಿ, ಫಲ ಕೊಡಲೇ ಹೋದ್ರು ನಾವು ಖಂಡಿತವಾಗಿ ತೆಗೆದು ಹಾಕರಿ ಅಂತ ಕಿಶಂದ್ರ ಆ ವ್ಯಕ್ತಿಗೆ ಹೇಳ್ಯಾನ. ಆದ್ರೆ ನಿಜವಾಗ್ಲು ಈ ವಿಷಯದಾಗ ಯಾವಾಗಾದ್ರ ಈ ಮಾತು ಹೇಳ್ಯಾರೋ ಆ ಸಂದರ್ಭದಲ್ಲಿ ಮತ್ತ ಪ್ರಯಾಸ ಪಡ್ತಾರ. ಏನ್ ಪ್ರಯಾಸ ಪಡಿತಾರ ಅಂತ? ಪ್ರಯಾಸ ಪಡಿತಾರ ಅಲ್ಲ. ಹಲ್ಲೆಲೂಯ. ಆದ್ರ ಹಲ್ಲೆಲೂಯ, ಹಲೋ, ದೇವರಿಗೆ ಸ್ತೋತ್ರವಾಗಲಿ. ಆದರೆ ಈ ವಿಷಯದಲ್ಲಿ ನಾವು ಹೆಚ್ಚಾಗಿ ಈ ಹಣ್ಣಿನ ವಿಷಯದಲ್ಲಿ ನಾವು ನೋಡುವಾಗ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ 2ನೇ ವರ್ಷದಾಗ ಹೇಳ್ತದ. ಏನ್ ಹೇಳ್ತಾರೆ ಇಲ್ಲಿ? ಆ 7ನೇ ವರ್ಷದಾಗ ಬೆಳಗ್ಗೆ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೆ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜಿಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಇಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯ. ಇವತ್ತು ನಾವು ಎಷ್ಟು ಮಂದಿ ಇದ್ದೀವಿ? ದೇವರಿಗೆ ನಾವು ಸ್ತೋತ್ರ ಮಾಡ್ತಕ್ಕಂಥವ್ರು. ಪ್ರಭು, ನನ್ನ ಕುಟುಂಬಕ್ಕೆ ನೀ ಬೇಕಾಗಿರ್ತಕ್ಕಂಥ ಎಲ್ಲ ಒದಗಿಸಿದಿ ಅಂತ ಕೇಳಿ ನಾವು ಫಲಭರಿತರಾಗಲಕ್ಕ, ನಮ್ಮ ಬಾಯಿಲಿಂದ ಸ್ತೋತ್ರ ಹೇಳಕ್ಕ ಎಷ್ಟು ಮಂದಿ ನಾವು ಸಿದ್ಧರಾಗಿದ್ದೇವೆ. ಒಂದ್ ವೇಳೆ ನಾವು ಫಲ ಕೊಡಲು ಹೋದ್ರೆ ನಾವು ಇರ್ತೇವ? ಅದೊಂದು ಅಂಜೂರದ ಮರಕ್ಕೆ ಹೋಲಿಕೆ ಮಾಡಿ ಹೇಳ್ಯಾರ ಅಲ್ಲ. ಯಾಕಂದ್ರೆ ಮನುಷ್ಯರಿಗೆ ಹೋಲಿಕೆ ಹಾಕಿದ್ರ ಮನುಷ್ಯರಿಗೆ ಖರಾಬ್ ಇರ್ತಾವ ಅಂತ ಕೇಶಂದ್ರ ಮರಕ್ಕೆ ಹೋಲಿಕೆ ಮಾಡ್ಯಾರ. ಒಂದ್ ವೇಳೆ ಮರಗಳಿಗೆ ಒಂದ್ ವೇಳೆ ಫಲ ಕೊಡಲು ಕಡ್ದು ಹಾಕ್ತೀವಲ್ಲತ್ತಾರ. ಒಂದ್ ವೇಳೆ ಮನುಷ್ಯರು ದೇವರಿಗೆ ವಿಧೇಯರಾಗಿದ್ದು ದೇವರಿಗೆ ಸ್ತುತಿಸಲು ಹೋದ್ರ, ಆರಾಧಿಸಲು ಹೋದ್ರ ಮನುಷ್ಯರು ಇರ್ತಾರಂತ್ರಿ? ಇರಲಕ್ ಸಾಧ್ಯ ಅದನ? ದೇವ್ರ ವಾಕ್ಯ ಏನ್ ಹೇಳ್ತದ ಗೊತ್ತಾ? ಗೊತ್ತದನ? ಈಗಲೂ ಮರದ ಬೇರುಗಳಿಗೆ ಕುರಾಡಿ ಹಾಕಿದೆ ಅಲ್ಲತದ. ಇವತ್ತು ಎಷ್ಟೋ ಮಂದಿ ನರಗಳಿಗೆ ಆಪರೇಷನ್ ಆಗ್ತಾವ, ಕೊಯ್ಲ ತರ. ಸಣ್ಣ ಮಕ್ಕಳಿಗೆ ಸಂತಿ, ಅದು ನಾವು ಮಾಡಿರ್ತಕ್ಕಂಥ ತಪ್ಪುಗಳು, ನಾವು ಮಾಡಿರ್ತಕ್ಕಂಥ ಪಾಪಗಳು ನಮ್ಮ ಮಕ್ಕಳ ಮೇಲೆ, ನಮ್ಮ ಕುಟುಂಬದ ಮೇಲೆ ಭಯಂಕರವಾಗಿರ್ತಕ್ಕ ಸಮಸ್ಯೆಗಳು ಹೊಂಟವ, ಆಪತ್ತುಗಳು ಹೊಂಟವ, ದೊಡ್ಡ ದೊಡ್ಡ ಕೇಡುಗಳು ಜರಗ್ಲತ್ತವ. ಕರಡಿಗೆ ನಾವು ಮಾತ್ರ ಫಲ ಫಲಿಸ್ಲಕ್ಕ, ಹೂವ ಬೀಳಕ್ಕ, ಹಣ್ಣು ಕೊಡ್ಲಕ್ಕ ಇಷ್ಟಪಡಲು ಹೊಂಟಿದ್ದವು. ಯಾರಾದ್ರೂ ಇಷ್ಟಪಡಿತಾರೋ ಅವ್ರಿಗೆ ನರಗಳಿಗೆ ಆಪರೇಷನ್ ಆಗಲ್ಲ, ಅವ್ರಿಗೆ ಯಾವ ಕೇಡು ಬರಲ್ಲ, ಅವ್ರಿಗೆ ಯಾವುದು ಏನು ಈ ಕಡೆ ಆ ಕಡೆ ಇಲ್ಲ. ಅಲ್ಲ, ಎಷ್ಟು ಜನರು ನಿಜವಲ್ಲ ಆಪರೇಷನ್ ಆಗ್ಲಕ್ಕಾಗಿ ಬದುಕ್ಲತ್ತಾರಂತೆ. ಒಂದು ಮರದ ಬೇರಿಗೆ ಕುರಾಡಿ ಹಾಕಿದ್ರ ಗಿಡ ಇರ್ತದಂತ್ರಿ, ತಿರುಗಿ ಚಿಗಿಲಕ್ಕೆ ಬಿಯೋದು ಸಿಗಲ್ಲ. ಯಾಕೋ ಗೊತ್ತಾ? ಬೇರಿಗೆ ಎಲ್ತನ ಕಡಿದ್ರೆ ಅದು ತಿರುಗಿ ಚಿಗಲ್ದು, ದೇವ್ರಿಗೆ ಖೂನದ. ಅದಕ್ಕೆ ದೇವ್ರು ಹೇಳ್ತಾರ, ಬೇರುಗಳಿಗೆ ನಾ ಕಡಿತಿ ಅಲ್ಲತ್ತಾರ, ಆ ಬೇರುಗಳು ಹೋಗಿದ ಮೇಲ ತಿರುಗಿ ಅದು ಇನ್ನೊಂದು ಸಲ ಚಿಗಿಲಕ್ಕ ಅದಕ್ಕ ಶಕ್ತಿ ಸಾಲಲ್ಲ. ಆ ರೀತಿಯಾಗಿ ದೇವ್ರು ಅಂತಂದ್ರ ಮಾತುಗಳು ಹೇಳ್ತಾರ. ಕಡಿಗೆ ಎಲ್ಲಿದ್ದೇವೆ ನಾವು? ನಮ್ಮ ಆಲೋಚನೆಗಳು ಎಲ್ಲಿವ? ಈ ಲೋಕದ ವೈಭವ, ಈ ಲೋಕದ ಸ್ವಭಾವ, ಕೆಟ್ಟ ಮಾರ್ಗ, ಕೆಟ್ಟ ಆಲೋಚನೆಗಳು,
ಕೆಟ್ಟದೊಳಗೆ ಒಳ್ಳೇದು ಹುಡುಕ್ಲತ್ತಿದ್ದೇವೆ, ಸಿಗ್ತಾವ? ಯಾರಿಗೆ ಸಿಕ್ಕವ್ರಿ? ಒಳ್ಳೇದು ಮಾಡಿದ್ರು ಒಳ್ಳೇದು ಮಾತ್ರ ಸಿಗ್ಲಕ್ಕೆ ಸಾಧ್ಯದ. ಕೆಟ್ಟದಾಗ ಒಳ್ಳೇದು ಎಂದಿಗೂ ಬಿ ಸಿಗಲ್ಲ. ನಾವು ಕೆಟ್ಟದ್ದು ಮಾಡಿ ನಮಗೆ ಒಳ್ಳೇದು ಬೇಕು ದೇವ್ರಿ ಅಂದ್ರ ಉಳ್ಳಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ವಾಕ್ಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಜವಾಗಲೂ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು, ಯಾವ ರೀತಿಯಲ್ಲಿ ನಾವು ನಡಿಬೇಕು, ಆ ರೀತಿಯಾಗಿ ನಾವು ನಡೆದ್ರೆ ಮಾತ್ರ ಅದ್ಭುತವಾದ ಸಹಾಯಗಳು ನಮಗೂ ಸಿಗಲಕ್ಕ ಸಾಧ್ಯದ. ಅದೇ ಯೋಹಾನರಾಗ 15ನೇ ಅಧ್ಯಾಯ 1ನೇ ವಚನ ಹಿಡಿದು ಕೆಲವು ವರ್ಷ ತನಕ ನಾವು ಓದ್ಕೊಂಬಾರಿ. ಹದಿನೈದನೇ ಅಧ್ಯಾಯ 1ನೇ ವಚನ ಹಿಡಿದು ಕೆಲವು ವರ್ಷನವರೆಗೆ ನಾವು ಓದ್ಕೊಂಬರಿ. ನಾನು ನಿಜವಾದ ದ್ರಾಕ್ಷ ಬೆಳ್ಳಿ, ನನ್ನ ತಂದಿ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬಿಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬಿಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧ ಮಾಡುತ್ತಾನೆ. ಏನ್ ಮಾಡ್ತಾರಂತ್ರಿ ದೇವರು? ಒಂದ್ ವೇಳೆ ನಾವು ದೇವರ ಸನ್ನಿಧಾನದಲ್ಲಿ ದೇವರ ಚಿತ್ತಾನುಸಾರವಾಗಿ ಈ ಕಡೆ ಆ ಕಡೆ ಇಲ್ಲ, ಲಕ್ಷ್ಯ ಯಾಕಡೆ ಇರಬೇಕು ಅಲ್ಲ? ಆತಗೆ ಬಿಟ್ಟು ನಾವು ಏನು ಮಾಡಕ್ಕಾಗಲ್ಲ. ಈಗ ಮಕ್ಕಳರ ಹರಣ ಇವತ್ತು ಮಕ್ಕಳಿಗೆ ನಾವು ಹ್ಯಾಂಗ್ ನಡೆಸ್ತೇವೋ ಹಂಗೆ ನಡೀತಾರ. ಒಂದ್ ವೇಳೆ ನಾವು ಮಕ್ಕಳಿಗೆ ನಾವು ಕರೆಕ್ಟಾಗಿ ನಡೆಸಲು ಹೋದೆ ಅಂದ್ರೆ ಕರೆಕ್ಟಾಗಿ ಮಕ್ಕಳು ನಡೆಯಲ್ಲ. ನಮ್ಮ ನಾಲಿಗೆ ಚಲೋ ಇಟ್ಕೊಂಡ್ರೆ ನಮ್ಮ ಮಕ್ಕಳ ನಾಲಿಗೆ ಬಿ ಚಲೋನೇ ಇರ್ತದೆ. ನಮ್ಮ ಆಲೋಚನೆಗಳು ಚಲೋ ಇದ್ರೆ ನಮ್ಮ ಮಕ್ಕಳ ಆಲೋಚನೆಗಳು ಬಿ ಸರಿಗೆ ಇರ್ತವೆ. ನಾವು ಕೆಡಿಸ್ಕೊಂಡು ನಮ್ಮ ಮಕ್ಕಳಿಗೆ ಚಂದ ಇರೋ ಅಂದ್ರ ನೀವು ಯಾಕೆ ಶೇಣ ಇದ್ರಿ, ನೀವು ಅಂದ್ರೆ ಹಂಗೆ ಮಾತಾಡ್ತೀರಿ, ನಮ್ಗೆ ಆಡ್ಬೇಡಂತೀರಿ ಅಂತಾರೆ ಎಲ್ಲರೂ. ತಪ್ಪು ಯಾರ್ದು? ನಮ್ದೇ ಅಲ್ಲ. ಅದಕ್ಕಂದು ಆತಗೆ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲಂತ ಆತಗೆ ನಾವು ಹತ್ಕೊಂಡಿದ್ರು ಮಾತ್ರ ನಮಗೇನು ಮಾಡ್ತಾರಂದ್ರ ಹೆಚ್ಚು ಫಲ ಕೊಡುವ ಹಾಗೆ ಸಹಾಯ ಮಾಡ್ತಾರಂತ. ಹೆಚ್ಚು ಫಲ ಅಂತಂದ್ರ ಯಾವಾಗಾದ್ರೂ ನಾವು ದೇವರಿಗೆ ಮೊರೆ ಇಡುತ್ತೇವೋ, ದೇವರಿಗೆ ನಾವು ಕೂಗುತ್ತೇವೋ, ಯಾವಾಗಾದ್ರೂ ದೇವರು ನಮಗೆ ಕೂಗು ಕೇಳಿ ನಮಗೇನಂದ್ರ ಸಂತೋಷ ಎಂಬ ಫಲ, ಸಮಾಧಾನ ಎಂಬ ಫಲ, ಪ್ರೀತಿ ಎಂಬ ಫಲ, ಈ ಫಲಗಳಿಂದ ಏನಾರ ದೇವರು ನಮಗೆ ತುಂಬಿಸ್ತಾರ. ಈ ಫಲಗಳು ನಮ್ಗೆ ಅವಸರ ಇಲ್ಲ. ಆರೋಗ್ಯ ಎಲ್ಲರಿಗೂ ಅವಸರ ಅದ, ಸಂತೋಷ ಮತ್ತು ಸಮಾಧಾನ ಎಲ್ಲರಿಗೂ ಅವಸರ ಅದ. ಇವತ್ತು ಅನೇಕರಿಗೆ ಪಾಪ ಕಷ್ಟ ಪಡಿತಾರ, ದುಡಿತಾರ, ಎಲ್ಲ ಮಾಡ್ತಾರ ಕರೆಕ್ಟ್ಗೆ. ಅವ್ರ ಹೊಟ್ಟೆಗೆ ಟೈಮಿಗೆ ಅನ್ನ ಸಿಗಲ್ಲ, ಕರೆಕ್ಟ್ಗೆ ಎಲ್ಲ ಮಾಡೋಕ್ಕಾಗಬಿ ಅವರಿಗೆ ಪ್ರತಿಫಲ ಸಿಗಲ್ಲ ಅಂದ್ರ ಈ ಲೋಕದಾಗ ಅವ್ರು ಏನೇನು ತಿಳ್ಕಿ ಹೇಳಿ ಜೀವಿಸ್ತಾರ ಖೂನ ಇಲ್ಲ. ಅಂಥ ಜನರಿಗೆ ಎಷ್ಟು ಮಂದಿಗೆ ದುಃಖ ಆಯ್ತದ ಖೂನ ಇಲ್ಲ. ಯಾಕೆ ಗೊತ್ತಾ? ದೇವರಿಗೆ ಬಿಟ್ಟಿನ ಕಡಿದು, ದೇವರಿಗೆ ಹತ್ಕೊಂಡಿಲ್ದ ಕಡಿದು ನಾವು ಆ ಪ್ರತಿಫಲ ನಾವು ಹೊಂದಲಕ್ಕ ನಮಗಾಗಲ್ ಹೊಂಟದ. ಒಂದ್ ವೇಳೆ ನಾವು ಪ್ರತಿಫಲ ನಾವು ಹೊಂದಬೇಕಾದ್ರ ಹೆಂಗಿರ್ಬೇಕಂತ ನಾವೆಲ್ಲರೂ ಅಲ್ಲ, ಹೆಂಗಿರ್ಬೇಕಂತ ಹೆಚ್ಚಾಗಿ ಅಲ್ಲ ಅಲ್ಲ ಶುದ್ಧ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಇದ್ದೀರಾ? ಹೆಚ್ಚು ಫಲ ಬೇಕು. ನಮ್ಮ ಕುಟುಂಬದಾಗ ಯಾರಿಗೂ ಏನೋ ಸಮಸ್ಯೆ ಬಂದದ, ಆಪತ್ತು ಬಂದದ, ಪ್ರಾರ್ಥನೆ ಮಾಡಿದ್ರ, ದೇವ್ರಿಗೆ ಕೂಗಿದ್ರ ಹೆಚ್ಚಾದ ಫಲ ನಾವು ಹೊಂದಿಕೊಳ್ಳಕ್ಕೆ ಸಾಧ್ಯತೆವು. ಪ್ರಾರ್ಥನೆ ಮಾಡ್ತಿಲಿಗೆ ನಮಗೆ ಜವಾಬ್ ಬರ್ತದ, ಪ್ರಾರ್ಥನೆ ಮಾಡ್ತಿಲಿಗೆ ನಮಗೆ ಆಶೀರ್ವಾದ ಬರ್ತದ, ಪ್ರಾರ್ಥನೆ ಮಾಡ್ತಿಲಿಗೆ ನಮ್ಮ ಸಮಸ್ಯೆಗಳಿರಲು. ಅದು ದೇವರ ಉದ್ದೇಶದ. ಹೆಚ್ಚು ಫಲ ಕೊಡುವ ಹಾಗೆ ಶುದ್ಧ ಮಾಡ್ತೇನೆ ಹೇಳ್ತಾರೆ. ನೀವು ಶುದ್ಧ ಆಗ್ತೀರಿ, ದೇವರು ಶುದ್ಧವಾಗ್ಯಾರ. ನಾವು ಶುದ್ಧ ಆದ್ರೂ ಮಾತ್ರ ಹೆಚ್ಚು ಫಲ ಕೊಡುವ ಹಾಗೆ ದೇವರು ಸಹಾಯ ಮಾಡ್ತೇನೆ ಅಂತ ಅಂದ್ರೆ ಹೇಳುವಾಗ ನಿಜವಾಗ್ಲು ಎಷ್ಟರ ಮಟ್ಟಿಗೆ ನಾವು ಈ ರೀತಿಯಾಗಿ ಆಗ್ಲಾಗ ನಮ್ಗ ಸಿದ್ಧವಾಗಿದ್ದೆವು. ಮತ್ತೇನಂತ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು, ಕೊಂಬಿಯು ಬಳಿಯಲ್ಲಿ ನೆಲೆಗೊಂಡಿದ್ದರೆ ಹೀಗೆ ತನ್ನ ಅಷ್ಟಕ್ಕೆ ತಾನೇ ಫಲ ಕೊಡಲಾರದು. ಹೀಗೆ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ
ಫಲ ಕೊಡಲಾರಿರಿ. ನಾನು ದ್ರಾಕ್ಷ ಬೆಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು ಅಂತ್ರಿ. ಇವತ್ತು ನಾವು ಬಹಳ ಫಲ ಕೊಡಬೇಕಾದ್ರ ನಾವು ದೇವರಿಗೆ ಹತ್ತುಕೊಂಡಿರ್ಬೇಕಾಗ್ಯದ. ದೇವರು ಹೇಳಿಂದ ನಾವು ಕೇಳಬೇಕಾಗ್ಯದ. ದೇವರ ಕೃಪೆದಾಗ ನಾವು ಯಾವಾಗಾದರೂ ಇರುತ್ತೇವೋ ಅವಾಗ ನಾವು ಫಲ ಭರಿತರವಾಗಿರುತ್ತೇವೆ. ಅವಾಗ ನಾವು ಹೆಚ್ಚಾಗಿ ನಾವು ಫಲ ಕೊಡುತ್ತೇವೆ. ಅವಾಗ ದೇವರಿಗೆ ಮಹಿಮೆ ಆಗ್ತದ. ಅನೇಕ ಜನರಿಗೆ ಏನಂತಂದ್ರ ಪ್ರತಿಫಲ ಸಿಗ್ತದ. ಈ ರೀತಿಯಾಗಿ ಕಾರ್ಯ ಜರುಗಿಸ್ತಕ್ಕಂಥ ದೇವರಿಗೆ ನಾವು ಯಾವ ರೀತಿಯಾಗಿ ನಾವು ಕೊಂಡಾಡರಿ, ಆ ರೀತಿಯಾಗಿ ಕೊಂಡಾಡಿದ್ರೆ ಮಾತ್ರ ಎಲ್ಲ ನಮಗೂ ಆಗ್ಲಕ್ಕೆ ಸಾಧ್ಯದ ಅಲ್ಲ. ಮತ್ತೇನಂತ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೂ ದೊರೆಯುವುದು. ದೇವರಿಗೆ ನಾವು ಬಿಟ್ಟು ಬೇಡಿದ್ರೆ ಏನು ಸಿಗಂಗಲ್ಲ. ದೇವರ ಕೃಪೆದ ಕೆಳಗ ನಾವು ಬಂದೇವಂದ್ರ, ದೇವ್ರ ಪಾದ ಸನ್ನಿಧ ಆದ್ನಲ್ಲಿ ಇದ್ದೇವಂದ್ರ, ಆತಗೆ ಹತ್ತುಕೊಂಡು ನಾವು ಇದ್ದೇವು ಅಂತಂದ್ರ ನಾವೇನಾದ್ರೂ ನಾವು ಬೇಡುತ್ತೇವೆ, ಅದು ಖಂಡಿತವಾಗಿ ನಾವು ಹೊಂದಿಕೊಳ್ಳುತ್ತೇವೆ. ಅದು ದೇವರ ವಾಕ್ಯ ಆಗ್ತದ. ಇವತ್ತು ನಾವು ಎಷ್ಟೋ ಜನರು ಬಿಟ್ಟು ಕಸಿ ನಾವು ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾರ್ಯಗಳು ಜರುಗ್ತಾವ ಅಲ್ಲ. ಹೆಚ್ಚಾಗಿ ನಾವು ಪಡ್ಕೊಳಕ್ಕೆ ಅಂದ್ರೆ ಸಾಧ್ಯ ಅದ. ಮತ್ತೇನದ, ಅದು ನಿಮಗೆ ದೊರೆಯುವುದು, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆಯೂ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗೂ ಇರುವಿ ಎಂದು ನನ್ನನ್ನು ಪ್ರೀತಿಸಿದೆ, ಹಾಗೆಯೂ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯು ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವೆವು. ಮರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿ ಇರುವು ಅಂಥದ್ದು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿ ಇದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯೂ ಆಗಿದೆ. ಏನಾಗಿದೆ ಅಂತ್ರಿ? ಮೊದಲು ನಾವು ದೇವರಿಗೆ ಪ್ರೀತಿ ಮಾಡ್ಬೇಕು, ಕುಟುಂಬದವರಿಗೆ ನಾವು ಪ್ರೀತಿ ಮಾಡ್ಬೇಕು. ಕುಟುಂಬದಾಗ ನಾವು ಒಬ್ಬರಿಗೊಬ್ರು ನಾವು ಸನ್ಮಾನ ಇಲ್ಲ, ಒಬ್ಬರಿಗೊಬ್ರು ನಾವು ತಿಳ್ಕೊಂಬೋದಿಲ್ಲ, ಒಬ್ಬರಿಗೊಬ್ರು ನಾವು ಗೌರವ ಕೊಡೋದಿಲ್ಲ. ನೋಡ್ಲಾಕ ಕುಟುಂಬ ಕ್ಷಣದ ಕಡೆಗೆ ಸಮಸ್ಯೆ ಮಾತ್ರ ದೊಡ್ಡ ದೊಡ್ಡ ಹೊರಗೆ ಶತ್ರುಗಳು ನೋಡಿ ಬಿ ನಮಗೆ ದುಃಖ ಪಡಿತಿರ್ಬೇಕು. ಅರೆ ಏನಪ್ಪ ಇವರು ಎಷ್ಟು ಭಯಂಕರವಾಗಿ ಇವರು ಅವಮಾನಕ್ಕೆ ಗುರಿ ಆಗ್ಲತ್ತಾರ, ಇವ್ರು ಎಷ್ಟು ಪರಿಸ್ಥಿತಿ ಖರಾಬ್ ಅದ ಅಂತೇಳಿ ಒಂದ್ ವೇಳೆ ನಮ್ಮ ಶತ್ರುಗಳು ಇದ್ರು ಬಿ ನಮ್ಮ ಸಲಕ್ಕೆ ಪ್ರಾರ್ಥನೆ ಮಾಡ್ತಿರ್ಬೇಕು. ಒಂದೇಳೆ ಕರೆಕ್ಟ್ಗೆ ನಾವು ಮಾತ್ರ ಒಬ್ರಿಗೊಬ್ರು ನಾವು ಪ್ರೀತಿ ಮಾಡ್ಕೊಂಬಾರ. ನಾವು ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊಂಡ್ರೆ ಮಾತ್ರ ಅವಾಗ ನಮ್ಮ ಪ್ರತಿಯೊಂದು ವಿಷಯದಾಗ ಏನಂದ್ರ ಸಂಪೂರ್ಣತೆ ಸಿಗ್ತದ. ಆ ಸಂಪೂರ್ಣತೆ ಸಿಗಬೇಕಾದ್ರೆ ನಾವು ಒಬ್ರಿಗೊಬ್ಬರು ಅದ್ಭುತವಾದ ರೀತಿಯಲ್ಲಿ ನಾವು ನಡಿಬೇಕಾಗಿದೆ. ಮತ್ತೇನಂತ 13 ಪ್ರಾಣವನ್ನು ಸಹಿತರಿಗಾಗಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೂ ಯಾವುದೂ ಇಲ್ಲ. ಏನಂತ್ರಿ? ತನ್ನ ಸ್ನೇಹಿತರಿಗೆ ಪ್ರಾಣ ಕೊಡ್ತಕ್ಕಂಥ ಜನರ, ಇದ್ದಂಥ ಆಸ್ತಿ ಎಲ್ಲ ಹಂಚತಕ್ಕಂಥ ಜನರ. ಅಯ್ಯೋ ಯಾಕ್ರಿ ಹಿಂಗಾಯ್ತು ಅಂದ್ರ, ಒಬ್ಬ ಸ್ನೇಹಿತಿದ್ದ ಕಷ್ಟದಾಗಿದ್ದ, ಕೊಟ್ಟಿದ್ದೀನಿ ತಿರುಗಿ ಹಿಂದೆ ಕೊಟ್ಟಿಲ್ಲ, ನನ್ನ ಚರಿತ್ರೆ ಹಿಂಗಾಗ್ಯದ ಅಂತ ಹೇಳ್ಕೊಮ್ಮ ಎಷ್ಟೋ ಜನರ ಅಲ್ಲ. ಕುಟುಂಬ ಏನಂದ್ರ ಪ್ರೀತಿ ಮಾಡಲ್ಲ, ಸ್ನೇಹಿತರಿಗೆ ಏನಂದ್ರ ಪ್ರೀತಿ ಮಾಡಲ್ಲ, ಪ್ರಾಣ ಏನು ಕೊಡ್ತಾರ. ಕೆಲವು ಮಂದಿಗೆ ಕೊಡ್ಲಕ್ಕೆ ಏನು ಆಗಲ್ಲ, ಕಸ್ಕೊಳಕ್ಕಾಯ್ತದ, ಮೋಸ ಮಾಡಕ್ಕಾಯ್ತದ. ಕಡೆಗೆ ಸ್ನೇಹಿತರಿಗೆ ಆಗಲಿ, ಕುಟುಂಬದವರಿಗೆ ಆಗಲಿ, ಪ್ರೀತಿ ಮಾಡೋದಾಗಲಿ, ಸನ್ಮಾನ ಮಾಡೋದಾಗಲಿ
ಅಂತ ಮನಸ್ಸು ಎಷ್ಟೋ ಜನರಿಗೆ ಇಲ್ಲ. ಕಡೆಗೆ ಅದಕ್ಕಿಂತ ಹೆಚ್ಚಾದ ಪ್ರೀತಿ ಏನೂ ಇಲ್ಲ ಅಂತ. ಅದಕ್ಕಿಂತ ಒಬ್ಬ ಸಹೋದರಲ್ಲ ಏನು ಹೇಳ್ತಾರ ಗೊತ್ತಾ, ಒಂದು ದಿವಸ ಪ್ರಯಾಣ ಮಾಡಿ ಬರ್ಲಕ್ಕೆ ಅಂದ್ರ ಕತ್ತಲಾಗ್ಯದ. ಆ ಕತ್ತಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಹೋದರ ನೆನಪು ಬಂದನ, ಅಯ್ಯೋ ಮುಂದಿನ ಊರಿನಲ್ಲಿ ನಮ್ಮ ಒಬ್ಬ ಆ ಸ್ನೇಹಿತನ ಮನೆಗೆ ಹೋದ್ರೆ ನನಗೇನಾರ ಆದರಣೆ ಸಿಗ್ತದಂತ ಕೇಸಿ ಸುಮಾರು ಎಷ್ಟು ಗಂಟೆಗೆ ಹೋಗ್ಯಾರಂತ, ಸುಮಾರು 12 ಗಂಟೆ ದಾಟಿನ ಮೇಲೆ ಹೋಗ್ಯಾನಂತ. 12 ಗಂಟೆ ದಾಟಿನ ಮೇಲೆ ಹೋಗಿನಾಗ ಅವನ ಸ್ನೇಹಿತ ಹೆಂಗನಂದ್ರ ಅವನ ಮನೆಯಾಗ ಬಿ ಏನು ಬಿ ಇಲ್ಲ. ಏನದಂತ, ಅವನ ಮನೆಗೆ ಬಿ ಇದ್ದಂಥದ್ದು ಉಂಡನ ತಿಂದನ ಮುಕ್ಕೊಂಡನ. ಅವನ ಮನೆಯಾಗ ಬಿ ಪಾಪ ಏನೂ ಇಲ್ಲ. ರಾತ್ರಿ 12 ಗಂಟೆಗೆ ಹೋದ್ರ ನೋಡಿ ಖುಷಿ ಆಗ್ಯಾನ. ಕರೆಕ್ಟ್ಗೆ ದೇವ್ರೆ ನಾ ಹೆಂಗೆ ಮಾಡಿ ನನ್ನ ಬಳಿ ಏನು ಬಿಲ್ಲ ಅಂತೇಳಿ ಪರಿಶಾನ. ಆದ್ರೆ ಕೈಕಾಲು ತೊಳ್ಕೊಂಡು ಕೂಡಪ್ಪ ಅಂಥೇಳಿ ಕೂಡಿಸಿ ಒಂದು ತಮಗೆ ನೀರು ಕೊಟ್ಟು ಈಗ ಬರ್ತೈತೆ ಹೇಳಿ ಇನ್ನೊಬ್ಬ ಸ್ನೇಹಿತಿಗೆ ಹೋಗಿ ಕೇಳ್ತಾನಂತ, ಅಪ್ಪ ಅಣ್ಣ ಹೀಗೆ ನನ್ನ ಮನೆಗೆ ಒಬ್ಬ ಸ್ನೇಹಿತ ಬಂದನ, ನಿನ್ನ ಮನೆಗೆ ಏನಾರ ಇದ್ರು ಕೊಡು ಅಲ್ಲತನ. ಅವನು ಮನೆಗಾದ ಕಡೆಗೆ ಅವನಿಗೆ ಕೊಡ್ಲಕ್ಕೆ ಮನಸ್ಸಿಲ್ಲ. ಏನತನ ಗೊತ್ತಾ, ನಾನು ನನ್ನ ಮಕ್ಕಳು ಈಗ ಸುಖವಾಗಿ ನಾವು ನಿದ್ರೆ ಮಾಡ್ತಿದ್ದೆವು, ದಯಾ ಮಾಡಿ ನನಗೆ ಏನು ಬೇಕಾದ್ರೂ ಬಿ ಬೆಳಿಗ್ಗೆ ಬಹಳತನ ನನ್ನ ಸ್ನೇಹಿತಗೆ ನಾ ಬೆಳಗ್ಗೆನ ನಾನು ಉಪವಾಸ ಸಿಕ್ಕಲಕ್ಕೆ ನಾನೇನಾಗಲ್ಲಪ್ಪ, ದಯಾ ಮಾಡಿ ಏನಾರ ಇದ್ರು ಕುಡು ಅಂತ ಕೇಶಂದ್ರ ಒತ್ತಾಯ ಮಾಡಿನಾಗ ಆ ಮಧ್ಯರಾತ್ರಿದಾಗ ಎದ್ ಕೇಶಂದ್ರ ಆ ಸ್ನೇಹಿತ ಅವನಿಗೆ ಅಂದ್ರ ರೊಟ್ಟಿ ಬ್ಯಾಳಿ ಕೊಟ್ಟು ಕೊಟ್ಟನಂತ. ಪ್ರಾಣ ಅಂದ್ರೆ ಪ್ರಾಣ ಕೊಡೋದು ಅವಸರ ಇಲ್ಲ, ಇದು ಪ್ರಾಣ ಕೊಡೋದಕ್ಕಿಂತ ಹೆಚ್ಚಿನ ಆದ ಸಹಾಯ ಅದ, ಏನಿಲ್ಲ. ಹಲ್ಲೆಲೂಯಾ. ಅಲ್ಲ, ಪ್ರಾಣ ಅವಸರ ಇಲ್ಲ, ಪ್ರಾಣನೇ ಅವಸರ ಇಲ್ಲ. ಅವನ ಜೀವಕ್ಕೆ ಏನಂತಂದ್ರ ತೊರೆದು ಕಸಿ ಸ್ನೇಹಿತಿಗೆ ಅಂದ್ರೆ ಪೀಡಿಸಿ ಎಬ್ಬಿಸಿ ರಿಕ್ವೆಸ್ಟ್ ಮಾಡಿ ರೊಟ್ಟಿ ಬ್ಯಾಳಿ ತಂದು ಕೊಟ್ಟಿನಾಗ ಅರ್ಧ ರಾತ್ರಿಗೆ ಉಂಡಿನಾಗ ಅವನ ಆತ್ಮಗೆ ಎಷ್ಟು ಶಾಂತಿ ಸಿಕ್ಕದು. ಆ ಪ್ರೀತಿ ಮಾತ್ರ ಇರಬೇಕು. ಆ ಪ್ರೀತಿಗಿದ್ರೆ ಮಾತ್ರ ಅದ್ಭುತವಾಗಿರ್ತಕ್ಕಂಥ ಸಹಾಯ ಸಿಗಲಕ್ಕೇನಂದ್ರ ಸಾಧ್ಯತೆ. ಏನಂದ್ರಿ, ಪ್ರಾಣ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಅಂತ್ರಿ. ಯಾರಿಗೆ ಸ್ನೇಹಿತರು ಅಂತ? ಆತನ ಆಜ್ಞೆಗಳು ನಾವು ಕಾಯ್ಕೊಂಡು ಹೋದೆವು ಅಂತಂದ್ರ ನಾವು ಯಾರಿಗೆ ಸ್ನೇಹಿತರು ಆಗ್ಲತ್ತಿದ್ದೇವೆ ಗೊತ್ತಾ? ನಮಗೆ ಸೃಷ್ಟಿ ಮಾಡಿರ್ತಕ್ಕಂಥ ದೇವರಿಗೆ, ನಮ್ಮ ಅವಸರಗಳು ತೀರಿಸ್ತಕ್ಕಂಥ ದೇವರಿಗೆ, ನಮಗೆ ಬಲಪಡಿಸ್ತಕ್ಕಂಥ ದೇವರಿಗೆ ನಾವು ಏನಾಗಿರುತ್ತೇವೆ ಅಂದ್ರ ಸ್ನೇಹಿತರಾಗಿರುತ್ತೇವಂತ. ಸ್ನೇಹಿತರ ಮುಂದೆ ಸ್ನೇಹಿತರು ಏನಾರ ಮುಚ್ಚಿಕೊಳ್ಳಕ್ಕೆ ಸಾಧ್ಯ ಅದನ್ನ? ಏನರ ಪರಿಶನ್ ಇದ್ರೆ ಗಣಸು ಮಕ್ಕಳು ಗಣಸರಿಗೆ ಹೇಳ್ಕೊತಾರ, ಗಣ ನಂಗೆ ಹಿಂಗೆ ಪ್ರಾಬ್ಲಮ್ ಆಗ್ಯದು. ಏನರ ಸಮಸ್ಯೆ ಇದ್ರೆ ಹೆಣ್ಮಕ್ಳಿಗೆ ಹೇಳ್ಕೊತಾರ, ಮುಚ್ಚಿಕೊಳ್ಳಕ್ಕೆ ಸಾಧ್ಯ ಅದನ್ನ? ಪರಲೋಕದಲ್ಲಿರ್ತಕ್ಕಂಥ ದೇವರು ನಮಗೆ ಸ್ನೇಹಿತ ಆಗಿನಾಗ ನಿಜವಾಗ್ಲು ನಮ್ಮ ಬಗ್ಗದಾಗ ಎಲ್ಲ ಕೊನೆ ಇರ್ದ ಕಡೆಗೆ ಆತಗೆ ನಾವು ಹೀಗೆ ನಾಚಿಸ್ಕೊಂಬಲ್ಲಪ್ಲೆ ಮುಚ್ಕೊಂಡಂಪ್ಲೆ ನಾವು ಧೈರ್ಯದಿಂದ ಹೇಳ್ತೇವೆ. ಯಾಕೆ ಗೊತ್ತಾ? ನಮ್ಮ ಸ್ನೇಹಿತನ ನಮಗೇನರ ಸಹಾಯ ಮಾಡ್ತಾನ, ನಮಗೆ ಧೈರ್ಯ ಕೊಡ್ತಾನಂತ ಕೇಶನ್ ಹೇಳಿನಾಗ ಆ ಧೈರ್ಯನೇ ಪ್ರಾಣದಕ್ಕಿಂತ ಹೆಚ್ಚಾದ ಸಹಾಯ ಮಾಡೋದು. ಅಂತ ಪ್ರೀತಿ ಮಾಡ್ತಕ್ಕಂಥ ಮನಸ್ಸು ಇರಬೇಕು ಅಂತ ಕೇಶಂದ್ರ ದೇವರು ಈ ರೀತಿಯಾಗಿ ಹೇಳ್ತಾರೆ. ಏನದಂತ್ರಿ, ನೀವು ನಡೆದರೆ ನೀವು ನನ್ನ ಸ್ನೇಹಿತರು, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನು ಓದಿಲ್ಲ ಅಂತ್ರಿ. ಏನನ್ನು ಓದಿಲ್ಲ ಅಂತ? ಆಳುಗಳು ತೋಟದಾಗ ಮಾಲೆ ಕಾಣ, ಆ ಮಾಲಿಗೆ ಒಂದು ಮರ ಫಲ ಕೊಡೋರು ಹೋದ್ರೆ ಕಡ್ದು ಹಾಕಲತ್ತಾನ. ಕಡೆಗೆ ಅದ್ರಾಗ ಇರ್ತಕ್ಕಂಥ ಬುದ್ಧಿವಂತ ಏನ್ ಹೇಳ್ತಾನಂದ್ರ, ನಾ ಸುತ್ತಮುತ್ತ ಕಲ್ಲು ತೆಗಿತೇನೆ, ಮುಳ್ಳು ತೆಗಿತೇನೆ, ಅದಕ್ಕೆ ಗಾರಿ ಕೆದರ್ತೇನೆ, ಅದಕ್ಕೆ ಗೊಬ್ಬರ ಹಾಕ್ತೇನೆ, ಅದಕ್ಕೆ ನೀರು ಕೊಡ್ತೇನೆ, ಕೌಲಿ ಮಾಡ್ತೇನೆ, ಫಲ ಕೊಟ್ರಿ ಪರವಾಗಿಲ್ಲ, ಇಲ್ಲೋದ್ರ ತೆಗೆದು ಹಾಕರಿ ಅಂದಿನಾಗ ಇವತ್ತು ನಾವು ನೀವು ಫಲ ಕೊಡ್ತಕ್ಕಂಥವ್ರಾಗರೆ ನಮ್ಮೊಳಗಿರ್ತಕ್ಕಂಥದ್ದು ಈ ಲೋಕದ ಸ್ವಭಾವ, ಲೋಕದ ವೈಭವ, ದುಷ್ಟತನ, ಗರ್ವ, ಅಹಂಕಾರ ಎಂಬ ಕಲ್ಲುಗಳು, ಹುಲ್ಲುಗಳು, ಮುಳ್ಳುಗಳು ತೆಗೆರಂತಿದೆ. ಏನು ಬೇಡ.
ಯಾಕಂದ್ರೆ ಒಂದ್ ವೇಳೆ ನಾವು ತೆಗೆದ ಕಸಿ ಶುದ್ಧ ಆದೇವು ಅಂತಂದ್ರ ಖಂಡಿತವಾಗಿ ದೇವರು ವಿಶೇಷಕರವಾಗಿರ್ತಕ್ಕಂಥ ಸಹಾಯ ಮಾಡಕ ದೇವರು ಸಿದ್ಧವಾಗಿರ. ಮತ್ತೆನಂತ ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ ಅಂತ್ರಿ. ಏನದಂತ್ರಿ? ಯಜಮಾನಿಗೆ ಏನಾದರೂ ಮಾಡ್ತಾನೋ ಅದು ಆಳಿಗೆ ಗೊತ್ತಾಗಲ್ಲ. ಅದು ಯಾರಿಗೆ ಗೊತ್ತಾಯ್ತಂದ್ರ ಮಗನಿಗೆ ಗೊತ್ತಾಯ್ತದ. ಇವತ್ತು ನಾವು ನೀವು ಆತನ ಮಗ ಆತನ ಮಗಳು ಆದ್ರೂ ಮಾತ್ರ ನಮಗೆ ಗೊತ್ತಾಯ್ತದ. ದೇವ್ರು ಏನು ಮಾಡ್ತಾರ ಏನಿಲ್ಲ ಎಂಬ ಉದ್ದೇಶಗಳು ನಮಗೆ ಗೊತ್ತಾಗ್ತಾವ. ಆಗ ನಾವು ಏನೇ ಇತ್ತಂದ್ರ ಜಾಗೃತವಾಗಿರ್ಲಕ್ಕ ಸಾಧ್ಯ ಅದ. ಹಲ್ಲೆಲೂಯಾ. ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತದ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದನೆ ತಂದೆಯು ಕಡೆಯಿಂದ ನಾನು ಕೇಳಿದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರ ಆಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿ ಇದ್ದಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದ್ದಿದ್ದೇವ ಇಲ್ಲೇ? ಆತನ ಮಾತೆ ಕೇಳತ್ತಿದ್ದೇವ? ಒಂದ್ ವೇಳೆ ಆತನ ಮಾತು ಕೇಳಿದ್ರ ನಾವು ನಿಜವಾಗ್ಲು ಇವತ್ತು ನಾವು ಬದಲಾಯಿಸ್ಕೋಬೇಕಾಗ್ಯದ. ಹಂದಿ ಮರಿಗೆ ತಂದ ಕಸಿ ಚಂದ ತೊಳೆದು ಪೌಡರ್ ಹಚ್ಚಿ ಮನೆಗೆ ಇಟ್ಕೊಂಡಳಂತ. ಕರೆಕ್ಟ್ಗೆ ಏನು ಮಾಡಬೇಕು ಪಾಪ. ಅದು ಪೌಡರು, ಅದು ಫ್ಯಾನು, AC ಅಂದ್ರೆ ಅದಕ್ಕೆ ಚಂದ ಕಾಣಿಸಲ್ಲ. ಮತ್ತೆ ಎಲ್ಲಿ ಹೋಗ್ಯದಂತ? ಎಲ್ಲಿ ಹೋಗ್ಯದ? ಕೆಸರಾಗ, ಗೊಜ್ಜಿನಾಗ. ಸುಮ್ಮನೆ ಇಂಥ ತಿಲ್ಲತ್ತ ಅದಕ್ಕೆ ಬಿರಿಯಾನಿ ತಿನ್ನಿಸಿದ್ರು ಬಿ ಛೀ, ಬಿರಿಯಾನಿ ನೋಡಿಕೆ ಛೀ ಮಾಡತ್ತಂತದು. ಏನು ಬೇಕು ಅದಕ್ಕೆ? ಯಾಕಂದ್ರೆ ಅದು ಏನು ಅದು ಹಂದಿಗಳು ಮುತ್ತಾಕ್ದ್ರು ಅವು ತುಳಿತಾವ, ತಿರುಗಿ ಬಂದು ನಮಗೂ ಹೊಡಿತಾವ ಅಂತ, ನಮಗೂ ಸೀಳ್ತಾವಂತ. ಇವತ್ತು ನಾವು ಹಂದಿನೇನಾ? ಏನಾಗರಿ ನಾವು? ವಾಕ್ಯ ಕೇಳಿಸ್ತಾರ ದೇವ್ರ ಮಕ್ಕಳು ಹಿಂದಿನ ಸಾರಿ ನಮ್ಮ ಸ್ವಭಾವ ನಾವು ಬದಲಾಯಿಸ್ಕೊಂಬಲ್ಲ ಹೋದ್ರ, ನಮಗ್ ನಾವು ತಗ್ಗಿಸ್ಕೊಂಡು ದೇವ್ರ ಕಡೆ ಹೋಗಲ್ಲ ಹೋದ್ರ, ನಿಜವಾಗಲು ನಾವು ಇವತ್ತು ಅನೇಕ ದೈವ ಸೇವಕರಿಗೆ ಏನೇನೋ ಮಾತಾಡ್ತಾರ. ಮುಂದೆ ಬಂದ್ರೆ ಏನ್ರಿ ಅಂತಾರ, ಹಿಂದೆ ಹೋದ್ರೆ ಅವನ ಅಂತಾರ. ಯಾಕಂದ್ರೆ ನಡೆದ ನಮ್ಮ ಆಲೋಚನೆಗಳು, ನಮ್ಮ ದೃಷ್ಟಿ ಎಲ್ಲಿ ಗೌರವ ಅಲ್ಲ. ನಮಗ್ ನಾವು ತಗ್ಗಿಸ್ಕೊಂಡು ದೇವ್ರ ಚಿತ್ತಾನುಸಾರ ನಡೆದ್ರ, ನಾವು ಶುದ್ಧ ಆದ್ರ ದೇವ್ರ ಹತ್ರ ಬಹಳ ಫಲ ನೀವು ಕೊಡ್ತೀರಿ ಅಲ್ಲತರ. ಒಂದು ವೇಳೆ ಬಹಳ ಫಲ ಕೊಡ್ತೀರಿ ಅಂತ ವಿಷಯದಾಗ ಅದೇ ಕೀರ್ತನೆ ಭಾಗದಲ್ಲಿ 128ನೇ ಅಧ್ಯಾಯದಲ್ಲಿ ಒಂದು ವೇಳೆ ಕೆಲವು ವಿಷಯದಾಗ ನಾವು ಕೆಲವು ಮಾತುಗಳು ನಾವು ಓದ್ಕೊಂಬರಿ. ಕೀರ್ತನೆದಾಗ ಸಿಕ್ಕದ ಎಲ್ಲರಿಗೆ 128ನೇ ಅಧ್ಯಾಯದಾಗ ಮೊದಲನೇ ವರ್ಷದಾಗ ಏನ್ ಹೇಳ್ತಾ ಗೊತ್ತದ? ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟ ಜೀತವನ್ನು ನೀನು ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷ ಲತೆಯಂತಿರುವಳು ಅಂತ. ಆತನ ಒಂದು ಭಯ ಭಕ್ತಿಲಿ ನಾವು ನಡ್ಕೊಂಡು ಹೋಗಿದ್ದೇವೆ ಅಂತಂದ್ರ ನಮ್ಮ ಕುಟುಂಬದಲ್ಲಿ ನಮ್ಮ ಹೆಂಡತಿ ಆಗಲಿ, ನಾವಾಗಲಿ, ನಮ್ಮ ಕುಟುಂಬದವ್ರು ಯಾರೇ ಆಗಿರಲಿ, ನಾವು ದ್ರಾಕ್ಷ ಲತೆ ಅಂತೆ. ದ್ರಾಕ್ಷಿ ಹಣ್ಣು ಅಂತಂದ್ರೆ ನಿಮ್ಗೆ ಖುನಾದನ ನೋಡ್ರಿ ಗಿಡಗಳು. ಎಷ್ಟು ಮಂದಿ ನೋಡಿರಿ ದ್ರಾಕ್ಷಿ ಹಣ್ಣಿನ ಗಿಡಗಳು? ಬಹಳ ಮಂದಿ ನೋಡಕ್ಕಿಲ್ಲ. ನೋಡಿರಿ
ದ್ರಾಕ್ಷ ತೋಟದಾಗ ಹೋಗಿರಿ ಯಾವಾಗಾರ? ಅದ್ರ ಬುಡ ಬೇರು ಎಲ್ಲಿ ಇರ್ತದ ಕಡೆಗೆ, ಅದರ ಕೊಂಬಿಗಳು ಮಾತ್ರ ಎಕಡೆಕಡೂ ಹರಿತಾವ. ಅದು ಒಂದೇ ಬೀಜ ಹಾಕ್ತಾರೆ ಕಡೆಗೆ, ಅದು ಗಿಡ ಆಯ್ತದ. ಗಿಡ ಆಗಿನಾಗ ಅದಕ್ಕ ಬೆಳ್ಳಿ ಹರಿತದ. ಬೆಳ್ಳಿ ಹರಿದಿನಾಗ ಅದಕ್ಕೆ ಒಂದ್ ವೇಳೆ ಕಾಯಿಗಳು ಹತ್ತದು ಅಂದ್ರ ಒಂದೊಂದು ಕಾಯಿ ಇಲ್ಲಿಲ್ಲ ಅಂದ್ರೆ ಬಿ ನಮ್ಮ ದೇಶದಾಗಿನ ಮಾತು ಹೇಳ್ತೇನೆ, 5 ಕಿಲೋ ತನ ಬೆಳಿತಾವ. 2 ಕಿಲೋ, 3 ಕಿಲೋ, 4 ಕಿಲೋ, 5 ಕಿಲೋ ಅಲ್ಲ. ಈ ರೀತಿಯಾಗಿ ಫಲಭರಿತವಾಗಿರ್ತಕ್ಕಂಥ ಒಂದು ತೋಟವಾಗಿರ್ತದ ಕಡಿಕೆ. ಇದೇ ಫಲ ಕಾನಾನ್ ದೇಶಕ್ಕೆ ಹೋದ್ರೆ ಅಲ್ಲಿ ಹಂಗಿರ್ತಾವ ಅದನ್ನ ಟನ್ ಕುಂಟಲ್ ಗಣತಿ. ಸುಮಾರು ಇಲ್ಲಿಲ್ಲ ಅಂದ್ರೆ ಬಿ 5 ಕ್ವಿಂಟಲ್ 10 ಕ್ವಿಂಟಲ್ ಒಂದೊಂದು ಕೊಂಬಿ ಎತ್ಕೊಂಡು ಬರ್ಬೇಕಾದ್ರ ಏನ್ ಮಾಡ್ಬೇಕಾಯ್ತದ? ಅದನ್ನ ಒಂದು ಗಿಡದು ಸುಮಾರು ಮಜಬೂತ ಆಗಿರ್ತಕ್ಕಂಥ ಒಂದು ಪಂಟಿ ತಗೊಂಡು ಅದು ಕಡ್ದ ಕಸಿ ಅಂದ್ರ ಅದ್ರ ಕೊಂಬಿ ಒಂದು ದ್ರಾಕ್ಷಿ ಹಣ್ಣಿನ ಒಂದು ಕೊಂಬಿ ಅದಕ್ಕೆ ಕಡ್ದ ಕಸಿ ಆ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಮಾಡಿ ಆ ಚಕ 4 ಮಂದಿ ಈ ಚಕ 4 ಮಂದಿ ಹಿಡಿದು ಎತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ತಕೊಂಡು ಹೋಗ್ಬೇಕಾಗ್ತದೆ ಡಿಗೂಡಿ. ನಮ್ಮ ದೇಶದ ಎಷ್ಟವ? ನಮ್ಮ ದೇಶದಾಗ ಇಟ್ಟವ ಸುಮಾರು 5 ಕಿಲೋ ಬಹಳ ಆಯ್ತು. ಕಾನನ್ ದೇಶದಾಗ ಇಟ್ಟದ ಟನ್ನ ಗಣತಿಯವ. ಫರಕ್ ಅದ ಇಲ್ಲ? ಅದು ಬಿ ಫಲನೆ ಕೊಡತ್ತ, ಇದು ಬಿ ಫಲನೆ ಕೊಡತ್ತದ. ಒಂದು ಕೊಂಬಿ ಕುಂಟಲ್ ಗಣತಿ ವಜ್ಜಿ ಅವ, ಇಲ್ಲಿ ಕಿಲೋದ ಗಣತಿ ಅವ. ಫಲ ಎಲ್ಲ ಕೊಳ್ಳತಾವ ಕರಡಿಕೆ. ಫರಕ್ ಅದನ ಇಲ್ಲ? ಅದನ್ನು ಎಂತ ಫುಲ್ಲ ಕೊಳ್ಳಕ್ಕೆ ನಾವೇಂದ್ರ ಸಿದ್ಧವಾಗರಿ. ಆಲೋಚನೆಗಳು ನಮ್ಮಲ್ಲಿ ಬರಬೇಕು. ಆ ಆಲೋಚನೆಗಳು ಬಂದಿನಾಗ ಇಲ್ಲಿ ಈ ರೀತಿಯಾಗಿ ಹೇಳ್ತದ. ಏನ್ ಹೇಳ್ತದ ಅಂತಂದ್ರ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷ ಲತೆಯಂತೆ ಇರುವಳು. ನಿನ್ನ ಸಂಗಡ ಊಟದ ಮಣಿಯು ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಈಗ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು ಅಂದ್ರಿ. ಇವತ್ತು ನಾವು ಆಶೀರ್ವಾದ ಹೊಂದಬೇಕಲ್ಲತ್ತಿದ್ದೆವು, ಆಗಲ್ಲ ಹೊಂಟದ. ಖಂಡಿತವಾಗಿ ಆಶೀರ್ವಾದಗಳು ಮಾತ್ರ ನಮ್ಮೆಲ್ಲರಿಗೂ ಬೇಕು. ಈ ಓದಿರ್ತಕ್ಕಂಥ ವಾಕ್ಯ ದೇವರ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಕಣ್ಮುಚ್ಚಾರಿ ಪ್ರಾರ್ಥನೆ ಮಾಡರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಅಯ್ಯ, ಇವತ್ತು ಪ್ರಭು ಅಯ್ಯ ಫಲಭರಿತವಾಗುವಂತೆ ಪ್ರಭು ನೀವು ಮಾಡ್ತಕ್ಕಂಥ ಅಯ್ಯ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೆ ದಯ ಪಾಲಿಸ್ರಿ. ಈ ವಾಕ್ಯದ ಮೂಲಕವಾಗಿ ನಾವು ಯಾರು ಪ್ರಭು ಫಲ ಕೊಡಲ ಮರಗಳ ಹಾಗೆ ಇರಲ್ಲ ಹಾಗೆ ನಾವು ಪ್ರತಿಯೊಬ್ಬರು ಫಲ ಕೊಡ್ತಕ್ಕಂಥ ಮಕ್ಕಳಾಗಲಿಕ್ಕೆ ಅಯ್ಯ ನಮಗೆ ಬೇಕಾಗಿರುವ ಜ್ಞಾನ, ತಿಳುವಳಿಕೆ, ಭಯ, ಭಕ್ತಿ, ನಂಬಿಕೆ, ವಿಶ್ವಾಸದ ಜೀವಿತ ನೀಡಿ. ಇಗೋ ಪ್ರಭು ಅಯ್ಯ ನಾವು ಫಲಭರಿತವಾಗುವಂತೆ ಪ್ರಭು, ಇನ್ನ ಅನೇಕರಿಗೆ ಪ್ರಭು ಫಲಿಸುವಂತೆ ಪ್ರಭು ಒಳ್ಳೆ ಉದ್ದೇಶಗಳು ಕೊಡ್ತಕ್ಕಂಥ ಒಳ್ಳೆ ಭಾಗ್ಯತೆ ಕೊಟ್ಟು ಪ್ರಭು ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡ್ತೀರಿ ಎಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.